1990 ಅಥವಾ 92ರಲ್ಲಿ ಹೋದವರು ಯಾರಾದ್ರೂ ಇದ್ರೆ ಓಕೆ ಅಲ್ಲಿಗೆ ಮೈಕ್ ತಲುಪೋದ್ರೊಳಗೆ ನನ್ನ ಪ್ರಶ್ನೆ ನೋಡಿ, ರಾಜಸ್ಥಾನದ ಶ್ರೀ ಗಂಗಾನಗರದಿಂದ ಬಂದ ಒಬ್ಬ ಕಾರಸೇವಕನಿಗೆ ಎದೆಗೆ ಗುಂಡು ಬೀಳುತ್ತೆ. ಗುಂಡು ಬಿದ್ದ ಸಂದರ್ಭದಲ್ಲಿ ಆತ ನೆಲಕ್ಕೆ ಬಿದ್ದಾಗ ಕಾಪಾಡಿ ಅಂತ ಕಿರ್ಸ್ಲಿಲ್ವಂತೆ. ಮೈಯಿಂದ ಹರಿತಿದ್ದ ರಕ್ತದಲ್ಲಿ ಸೀತಾರಾಮ ಅಂತ ಬರ್ದ ಅಂತ ಹೇಳಿ. ಅಂದ್ರೆ ಸಾಯೋ ಸಂದರ್ಭದಲ್ಲೂ ಕೂಡ ರಾಮನನ್ನ ಸ್ಮರಿಸ್ತಾನೆ ಒಬ್ಬ ಕಾರಸೇವಕ ಅಥವಾ ಕರಸೇವಕ ಅಂತಂದ್ರೆ ಇನ್ನೆಂಥ ಭಕ್ತಿ ಅದು ಅಂತ ವಿವರಿಸಬಹುದಾ ಸರ್? ವೆಂಕಟೇಶ್ ಮೂರ್ತಿ ಬನಶಂಕರಿಯಿಂದ ಬಂದಿದ್ದೀನಿ. ನಾನಲ್ಲಿ ಕರಸೇವೆಗೆ 1990 ಮತ್ತು 92 ಎರಡೂ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿದ್ದೀನಿ. ಆಗ ನನ್ನ ವಯಸ್ಸು 19 ವರ್ಷ. ಸಾಮಾನ್ಯವಾಗಿ ಇಲ್ಲಿಂದ ಕರಸೇವೆಗೆ ಇಲ್ಲಿಂದ ಹೊರಡಬೇಕಾದ್ರೆ ನಮ್ಮ ಗುರಿ ಏನಿತ್ತು ಅದಕ್ಕೆ ತಲುಪ್ತೀವಿ ಅಂತ ಅನ್ನೋಂಥದ್ದು ಗುರಿ ಒಂದೇ. ಆದರೆ ಅಲ್ಲಿ ನಿಜವಾಗ್ಲೂ ನಾವು ಅಲ್ಲಿಗೆ ಹೋಗಬೇಕಾದ್ರೆ ನಿಜವಾಗ್ಲೂ ದಾರಿ ತಪ್ತೀವ ಅಥವಾ ನಮ್ಮ ಗುಂಪು ಚದರ್ತೀವ ಏನೋ ಅದು ಕಣ್ಮುಂದೆನೇ ಇಲ್ಲ. ಇಲ್ಲಿಂದ ಅಯೋಧ್ಯೆಗೆ ಹೋದ್ವಿ, ಇಡೀ ಉತ್ತರ ಪ್ರದೇಶದ ಶಾಲಾ ಕಾಲೇಜುಗಳೆಲ್ಲ ಜೈಲುಗಳಾಗಿತ್ತು. ಅಯೋಧ್ಯೆಗೆ ತಲುಪುತ್ತಾ ಇದ್ದ ಹಾಗೆ, ಅಂದರೆ ಉದಾಹರಣೆಗೆ ಕಾಡು ಮೇಡುಗಳಲ್ಲಿ ನಡ್ಕೊಂಡು 16 ಕಿಲೋಮೀಟರ್ ನಡ್ಕೊಂಡು ಹೋಗಿರುವಂಥ ಉದಾಹರಣೆ ಇದೆ. ಆಮೇಲೆ ಅಯೋಧ್ಯೆಗೆ ತಲುಪ್ತಾ ಇದ್ದ ಹಾಗೆ ವಾರಣಾಸಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋದ್ರು. ಸುಮಾರು 43 ದಿನಗಳು ವಾರಣಾಸಿ ಸೆಂಟ್ರಲ್ ಜೈಲಲ್ಲಿ ಇರಬೇಕಾಯಿತು. ಅಲ್ಲಿ ಕೂಡ ಆ 43 ದಿವಸಗಳು ಕೂಡ ಅಲ್ಲಿ ನಾನು ಮುಖ್ಯ ಶಿಕ್ಷಕ ಕರ್ನಾಟಕ ಪ್ರಾಂತದ ಕರಸೇವಕರಿಗೆ ಪೊಲೀಸ್ ಬಂಧುಗಳು ಬಂದು ನಮ್ಮ ಜೊತೆ ಕಬಡ್ಡಿ ಆಟ ಆಡ್ತಿದ್ರು. ಇದೊಂದು ಒಳ್ಳೆಯ ವಾತಾವರಣ. ಅಂದರೆ ನಾವು 1987ರ ABPSನಲ್ಲಿ ನಿರ್ಣಯ ತಗೊಳ್ತು, ಅಲ್ಲಿಂದ ಇಲ್ಲಿವರೆಗೂ ವಿಸ್ತೃತವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿಚಾರಗಳು. ಆದರೆ 1990ರ ಕರಸೇವೆಯಲ್ಲಿ ಎಷ್ಟೆಲ್ಲ ಮಾರಣ ಹೋಮಗಳಾಯಿತು ಅದು ನಮಗೆಲ್ಲ ಗೊತ್ತಿರುವಂಥದ್ದು. ಮತ್ತು 1992ರ ಡಿಸೆಂಬರ್ 6ರ ಸಂದರ್ಭ ಏನು ನಾವು ಮೆಲುಕು ಹಾಕಿದರೆ ಅಲ್ಲಿ 40,000 ನಾಗರಿಕ ಬಂಧುಗಳು ವಾಸ ಮಾಡೋಕ್ಕಾಗಿರುವಂಥ ಸ್ಥಳದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಕರಸೇವಕರು ಒಟ್ಟಿಗೆ ಸೇರಿದ್ವಿ. ಆ ಸಂದರ್ಭದಲ್ಲಿ ಓವೇ ಶೇಷಾದ್ರಿಗಳು ಮತ್ತು ಪೇಜಾವರ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಆ 3 ಗುಮ್ಮಟಗಳೇನಿದೆ, ಆ 3 ಗುಮ್ಮಟಗಳ ಮೇಲೆ ಹತ್ತುವಂಥ ಸೌಭಾಗ್ಯವೂ ನನಗೆ ಸಿಕ್ತು. ಆ 3 ಗುಮ್ಮಟಗಳು ನೆಲಕ್ಕೆ ಉರುಳೋದಕ್ಕೆ 4 ಗಂಟೆಗಳು ತಗೊಳ್ತು. ಆ 4 ಗಂಟೆಗಳು ಕೂಡ ರಾಮನ ಸ್ಮರಣೆ ಮಾಡಿದರು ಓವೇ ಶೇಷಾದ್ರಿಗಳು. ಅವ್ರಿಗೆ ಎಷ್ಟು ಭಾಷೆ ಬರುತ್ತೆ ಅಂತಂದು ಅಲ್ಲಿ ಗೊತ್ತಾಯಿತು. ಸುಮಾರು 16 ಬೇರೆ ಬೇರೆ ಭಾಷೆಗಳಲ್ಲಿ ಕರಸೇವಕರನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ಬೇಡ ಬನ್ನಿ ಅಂತೇಳಿ. ಆ 4 ಗಂಟೆ ಅವ್ರಿಗೆ ಆಗಲೇ ಸುಮಾರು 70 ಕ್ರಾಸ್ ಆಗಿದೆ. ಇದು ದೇವ ದುರ್ಲಭವಾದ ಒಂದು ಅವಿಸ್ಮರಣೀಯವಾದಂಥ ದಿನಗಳು ಅಂತ ನನಗನ್ಸುತ್ತೆ. ನಿಮ್ಮ ಅನುಭವ? 92ರಲ್ಲಿ ನಾನು ಹೋಗಿದ್ದು. ಆವಾಗ ನನಗೆ 31 ವರ್ಷ. ನಾನು ರವೀಂದ್ರ ಬಾಬು, ಸಾಮಾಜಿಕ ಕಾರ್ಯಕರ್ತ. ಹೇಗೆ ಇದೆ ಅಂತೇಳಿದರೆ, ನಮಗೆ ಒಂದು ಮೀಟಿಂಗ್ ಕರೆದಿದ್ದಾಗ ಒಬ್ಬರು ಹೇಳಿದ್ರು, ಅಕಸ್ಮಾತ್ ನಾನು ಸತ್ತರೆ ನನ್ನ ಬಾಡಿಯನ್ನು ನಮ್ಮ ಮನೆಗೆ ತಲುಪಿಸುವ ರೀತಿಯಲ್ಲಿ ಆಗುತ್ತಾ ಅಂತ ಹೇಳಿದ್ರು. ಇನ್ನೊಬ್ಬರು, ಅವ್ರಿಗೆ ಸುಮಾರು ಒಂದು 65 ವರ್ಷ ಆಗಿತ್ತು, ವಿಲ್ ಬರೆದ್ಬಿಟ್ಟು ಹೋಗಿದ್ರು. ನಾನು ಬರಲಿಲ್ಲ ಅಂದರೆ ಈ ವಿಲ್ ಪ್ರಕಾರವಾಗಿ ಮಾಡಬೇಕು ಅಂತ ಹೇಳಿದ್ದೆ. ಈ ರೀತಿಯಾಗಿ ಕಲ್ಪನೆ ಇಟ್ಕೊಂಡು ಕರಸೇವಕರು, ನಮಗೆ ಹಿರಿಯರ ಸೂಚನೆ ಬಂತು. 92ರಲ್ಲಿ ನಾವು ಹೋಗಿದ್ದಷ್ಟೇ. ಯಾವ ರೀತಿಯಾಗಿ ಆಯಿತು ಅಂತೇಳಿದರೆ, ಸೂಜಿ ಹಾಕಿದ್ರು ಕೂಡ ಕೆಳಗಡೆ ಬೀಳಲ್ಲ, ಅಂತಹ ರೀತಿಯಲ್ಲಿ ಜನ ಅವತ್ತು ಸೇರಿದ್ರು. ನಡಿಬೇಕಾದ್ರೆ ಒಂದೊಂದು ಹೆಜ್ಜೆನೂ ನಡಿಬೇಕು. ಆ ರೀತಿಯಾಗಿ 3 ಗುಮ್ಮಟಗಳು ಬಿದ್ದಾಗ ಎಲ್ಲರಿಗೂ ಸಂತೋಷ ಆಯಿತು. ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಸಂತೋಷಪಟ್ಟು ಸಿಹಿ ಹಂಚಿದ್ರು. ನಾವು ಯಾವುದೇ ಪಕ್ಷ ಅಲ್ಲ, ಯಾವುದೇ ಜನಾಂಗ ಅಲ್ಲ, ನಾವು ಒಬ್ಬ ಹಿಂದುವಿನ ಕೆಲಸ ನಾವು ಮಾಡಿದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದಾನೆ, ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ. ಆವತ್ತು ನಾವು ಅಂದ್ಕೊಂಡಿರಲಿಲ್ಲ. ನಾವು ಯಾವಾಗಲೂ ಒಂದು ಹಾಡು ಹೇಳ್ತಾ ಇದ್ವಿ, ಮತ್ತೆ ತಲೆಯನ್ನೆತ್ತಬೇಕು ಶ್ರೀರಾಮ ದೇಗುಲ, ಚಿತ್ತದಲ್ಲಿ ಚಿಗುರಲಿ ಜಗವ ಗೆಲುವ ಅಂಬಲ. ಈ ಹಾಡನ್ನು ಗುಣಗಿಸ್ತಾ ಇದ್ವಿ. ನಮ್ಮ ಜೀವನದಲ್ಲಿ ಆಗುತ್ತಾ ಅಂತ ಇಲ್ವೋ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ. ನಮಗೆ ತುಂಬ ಸಂತೋಷ ಇದೆ. ಮಂಜುನಾಥ್ ಸರ್ ನೋಡಿ, ಅಂದ್ರೆ ಯಾವ ನಾಯಕರ ಕರೆಗೆ ಹೋಗುಟ್ಟು ಅಯೋಧ್ಯೆವರೆಗೂ ಹೋಗಿದ್ರು, ಅದೇ ನಾಯಕರು ಅಲ್ಲಿ ಹತ್ತಬೇಡಿ, ಆ ಗುಮ್ಮಟದ ಮೇಲೆ ಹತ್ತಬೇಡಿ, ಕೆಡವಬೇಡಿ ಅಂತ ಕರೆ ಕೊಟ್ಟರೂ ಕೂಡ ಅದನ್ನ ಕೇಳೋಕೆ ಸಿದ್ಧರಿಲ್ಲದಷ್ಟು ಆಕ್ರೋಶ ಭರಿತರಾಗಿ ಆ ಗುಮ್ಮಟವನ್ನ ನೆಲಸಮಗೊಳಿಸೋವರೆಗೂ ಕೈ ಬಿಡದೆ ಕಾರ್ಯವನ್ನ ಮಾಡಿದ್ದು.